ಹಾಯ್ ಎವರಿವಾನ್, ಈ ವಿಡಿಯೋ ಬಂದು ನಿನ್ನೆ ಹಲವಾರು ಕಾರಣಗಳಿಂದ ನಾನು ಈ ವಿಡಿಯೋವನ್ನು ಹಾಕೋದಕ್ಕಾಗಲಿಲ್ಲ. ನವರಾತ್ರಿಯ 2ನೇ ದಿನ ದುರ್ಗಾ ಮಾತೆಯ 2ನೇ ಅವತಾರವಾದಂತಹ ಬ್ರಹ್ಮಚಾರಿಣಿ ದೇವಿಯನ್ನು ನಾವು ಪೂಜಿಸ್ತೀವಿ. ಸೊ ಆ ದಿನ ಆ ದೇವಿಗೆ ಕೆಂಪು ಬಣ್ಣ ಅಂದರೆ ತುಂಬ ಇಷ್ಟ. ಹಾಗಾಗಿ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ನಾವು ಪೂಜೆ ಮಾಡುವಂಥದ್ದು. ಹಾಗೆ ಬ್ರಹ್ಮಚಾರಿಣಿ ದೇವಿಗೆ ಬೆಲ್ಲದ ನೈವೇದ್ಯ ಅಂದರೆ ತುಂಬಾ ಇಷ್ಟ. ಬೆಲ್ಲದ ಸಜ್ಜಿಗೆ ಆಗಲಿ, ಬೆಲ್ಲದನ್ನು ನೆಕ್ಸ್ಟು ಬೆಲ್ಲದಿಂದ ಮಾಡಿದಂತಹ ಪಂಚಾಮೃತ ನೈವೇದ್ಯ ತುಂಬ ಪ್ರಿಯವಾದ ನೈವೇದ್ಯ. ಹಾಗಾಗಿ ನಾನು ಈ ದಿನ ಆ ದೇವಿಗೆ ಬೆಲ್ಲದಿಂದ ಮಾಡಿದಂತಹ ಪಂಚಾಮೃತವನ್ನು ರೆಡಿ ಮಾಡ್ತಾ ಇದ್ದೀನಿ. ದೇವಿಗೆ ಇಷ್ಟವಾದಂತಹ ನೈವೇದ್ಯ, ಇಷ್ಟವಾದಂತಹ ಬಣ್ಣದ ಉಡುಗೆಯನ್ನು ತೊಟ್ಟು ಈ ದಿನ ನಾವು ಪೂಜೆ ಮಾಡುವಂಥದ್ದು. ಅಂದರೆ ಬ್ರಹ್ಮಚಾರಿಣಿ ದೇವಿಯನ್ನು ನಾವು ಹೆಚ್ಚು ಜ್ಞಾನ, ತಾಳ್ಮೆ, ಬುದ್ಧಿವಂತಿಕೆಯನ್ನು ಕೊಡು ತಾಯಿ ಅಂತ ಕೇಳ್ಕೊತಾ ನಾವು ಈ ದಿನ ಪೂಜೆ ಮಾಡುವಂಥದ್ದು. ಜೀವನದಲ್ಲಿ ನಾವು ಏನನ್ನಾದರೂ ಸಾಧನೆ ಮಾಡಬೇಕು ಅಂತಂದರೆ ಹೆಚ್ಚು ಜ್ಞಾನ ಮತ್ತು ವೆರಿ ಇಂಪಾರ್ಟೆಂಟು ಜ್ಞಾನ, ತಾಳ್ಮೆ ಇರಲೇಬೇಕಲ್ವ ಫ್ರೆಂಡ್ಸ್. ಹಾಗಾಗಿ ಹೆಚ್ಚು ತಾಳ್ಮೆ ಕೊಡು ತಾಯಿ ನಮಗೆ. ಯಾಕಂದರೆ ತಾಳ್ಮೆ ಇದ್ದರೆ ಏನು ಬೇಕಾದರೂ ನಾವು ಸಾಧನೆಯನ್ನು ಮಾಡ್ಬೋದು. ಹಾಗಾಗಿ ನಾವು ದೇವರಿಗೆ ಧೂಪದ ಆರತಿ, ಕರ್ಪೂರದ ಆರತಿ ಎಲ್ಲವನ್ನು ಸಹ ಮಾಡಿಕೊಂಡು ನಾವು ರೆಡಿ ಮಾಡಿದಂತಹ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ಪೂಜೆ ಮಾಡುವಂಥದ್ದು. ನವರಾತ್ರಿ ಸಮಯದಲ್ಲಿ 2 ಸಮಯ ನಾವು ಪೂಜೆ ಮಾಡಬೇಕು. ಅಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:15 5:30 ಟೈಮಲ್ಲಿ ನಾವು ಪೂಜೆ ಮಾಡ್ಕೋಬೇಕು. ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡುವಂಥದ್ದು. ಸೊ ಹಾಗಾಗಿ ಬೆಳಿಗ್ಗೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿಕೊಂಡು, ಹೊಸ್ತಿಲು ಪೂಜೆ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಹೊಸ್ತಿಲು ನಮಸ್ಕಾರವನ್ನು ಮಾಡಿಕೊಂಡು, ಅಂದರೆ ಇದಕ್ಕೂ ಧೂಪದ ಆರತಿ, ಕರ್ಪೂರದ ಆರತಿಯನ್ನು ಮಾಡಿ ಹೊಸ್ತಿಲು ನಮಸ್ಕಾರವನ್ನು ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಬ್ರಹ್ಮಚಾರಿಣಿ ಪೂಜೆಯನ್ನು ನಮ್ಮ ಮನೆಯಲ್ಲಿ ಈ ರೀತಿ ಮಾಡಿದ್ದೀವಿ. ಒಬ್ಬೊಬ್ಬರು ಚಿತ್ರಪಟಗಳನ್ನು ಇಟ್ಟು ಪೂಜೆ ಮಾಡ್ತಾರೆ. ಸೊ ನಾವು ದೀಪದಲ್ಲೇ ದುರ್ಗಾದೇವಿಯನ್ನು ನೋಡಬೇಕು ಅನ್ನೋದು ಒಂದು ವಾಡಿಕೆ ಇದೆ. ಸೊ ಮನೆಯಲ್ಲೇ ಶಿವ ಪಾರ್ವತಿ ಇದೆ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ದೇವಿಯನ್ನು ನಾವು 3 ದಿನ ಪೂಜೆ ಮಾಡುವಂಥದ್ದು. ಸೊ ಹಾಗಾಗಿ 3 ಜನದ ಫೋಟೋ ದೇವ್ರ ಮನೇಲಿ ಇರೋದ್ರಿಂದ ಸಲ್ಲುತ್ತೆ ಅಂತೇಳಿ ನಾನು ಪೂಜೆ ಮಾಡಿರುವಂಥದ್ದು. ಸೆಪ್ರೇಟು ಚಿತ್ರಪಟ ಏನು ನಾನು ಇಟ್ಕೊಂಡಿಲ್ಲ. ಮತ್ತು ಇದು ಗೋಧೂಳಿ ಸಮಯದಲ್ಲಿ ಮನೆ ಮುಂದೆ ಹೊಸ್ತಿಲ ಹತ್ರ ದೀಪಗಳನ್ನು ಇಟ್ಟು, ತುಳಸಿ ಕಟ್ಟೆ ಹತ್ರ ದೀಪಗಳನ್ನು ಇಟ್ಟು ಪೂಜೆ ಮಾಡ್ತೀನಿ. ನಂತರ ನಾನು ಮಕ್ಕಳನ್ನ, ನಮ್ಮ ಮನೆ ಅಕ್ಕಪಕ್ಕ ಇರುವಂತಹ ಮಕ್ಕಳುಗಳನ್ನ ಕರೆಸಿ ಅರಿಶಿನ ಕುಂಕುಮ ಕೊಟ್ಟು, ನಾನು ಏನು ನೈವೇದ್ಯವನ್ನು ಮಾಡ್ಕೊಂಡಿರ್ತೀನೋ ಅಮ್ಮನವ್ರಿಗೆ, ಆ ನೈವೇದ್ಯನೆಲ್ಲ ಸೆಪ್ರೇಟ್ ಇಟ್ಟು ಆ ಮಕ್ಕಳಿಗೆ ಕೊಡುವಂಥದ್ದು. ಪ್ರತಿದಿನ ಮಕ್ಕಳಿಗೆ ಈ ರೀತಿ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ನವರಾತ್ರಿಯ 2ನೇ ದಿನವಾದಂತಹ ಬ್ರಹ್ಮಚಾರಿಣಿ ದೇವಿ ಪೂಜೆಯನ್ನು ನಮ್ಮ ಮನೆಯಲ್ಲಿ ಈ ರೀತಿ ಆಚರಣೆ ಮಾಡಿದ್ದೆ. ಸೊ ಫ್ರೆಂಡ್ಸ್, ಬಾಯ್.